ಹಂಗ ಫೋನ್ ಎಲ್ಲ ಮಾಡ್ಬಾರ್ದ್ರಿ ಹಂಗೆ. ನನಗೆ ಬೇಕು ರಾಜ್. ಸೀಟ್ ಬೆಲ್ಟ್ ಹಾಕೊಂಬಿಡಿ. ನಮ್ ಕೆಲಸ ಏನಂದ್ರೆ ಅಣ್ಣ, ಈ ಕೈಗೆಲ್ಲ ಟ್ಯಾಟೂ ಹಾಕ್ತಾರೆ ಗೊತ್ತಾ? ಏನ್ ಹೇಳಿ ಟ್ಯಾಟೂ ಅಂದ್ರೆ? ಟ್ಯಾಟೂ ಹಾಕ್ತಾರಲ್ಲ ಕೈಗೆ, ಅಚ್ಚೆ ಹೊಡಿಸ್ತಾರಲ್ಲ, ನೋಡಿದೀರಾ? ಅದೇ ಹಚ್ಚಿ ಇದಕ್ಕೆ ಕೈಗೆಲ್ಲ ಅಚ್ಚೆ ಹೊಡ್ಕೊಂತಾರೆ, ಇಲ್ಲಿ ಎದೆ ಮೇಲೆ ಅಲ್ಲಿ ಅಚ್ಚೆ ಹೊಡ್ಸ್ಕೊಂತಾರೆ. ಈಗ ಅದೊಂದು ಬಂದ್ಬಿಡು. ಆಗ ಬಂದ್ಬಿಟ್ಟು ಯಾವ್ದೋ ಅಜ್ಜಿಗಳು ವಯಸ್ಸಾದವ್ರು ಯಾವ್ದೋ ಹಳ್ಳಿಯಿಂದ ಬಂದು ಸೂದಲ್ಲಿ ಚಚ್ಬಿಡೈತಿದ್ರು. ಈಗೆಲ್ಲ ಮಿಷಿನ್ ಬಂದ್ಬಿಡಿದೆ. ತಗೋ ಹೆಂಗಸರು ಎಣ್ಣೆ ಇಕ್ಳು ಇಲ್ಲಿಗೆ ಹಾಕಿಸ್ಕೋದು, ಕತ್ತಿಗೆ ಅಂತೆ, ತೊಡೆಗಳು ಅಂತೆ, ಎಲ್ಲೋ ಸೊಂಟದ ಹತ್ರ ಅಂತೆ, ಕತ್ತಿ ಎಲ್ಲಾ ಕಡೆ ಹಾಕೊಂಡ್ಬಿಡ್ತಾರೆ. ಸೊ ನಮ್ದು ಬಂದ್ಬಿಟ್ಟು ಹತ್ರ ಟ್ಯಾಟೂ ಹಾಕೋ ಅಂಗಡಿ ಇದೆ. ನಾನ್ ಹಾಕಲ್ಲ, ನಮ್ ಹುಡುಗರು ಇಬ್ರು ಇದಾರೆ, ಅವ್ರು ಮಾಡ್ತಾರೆ. ನಾನ್ ಬಂದ್ಬಿಟ್ಟು ಅಂಗಡಿ ನಡ್ಸ್ಕೊಂಡು ಹೋಗ್ತೀನಿ. ಮೊನ್ನೆ ಒಂದ್ ಮದ್ವೆ ನಡೀತು. ಮದ್ವೆಯಲ್ಲಿ ಮದ್ವೆ ಹೆಣ್ಣು ಅದೇ ಮಾಮೂಲಿ ಎಲ್ಲ ಹಾಕೊಂತಾರಲ್ಲ ಕೈಗೆ ಮದ್ವೆ ಡಿಸೈನ್ ಇಲ್ಲಿಂದ ಇಷ್ಟುದ್ದ ಹಾಕೊಂಡ್ಬಿಡ್ತಾರಲ್ಲ ಡಿಸೈನ್. ಈಗ ಮೊನ್ನೆ ಏನಾಗ್ಬಿಟ್ಟಿದೆ, ಅದೇ ತರನೇ ಒಂದು ಮದ್ವೆಗೆ ಬನ್ನಿ ಸಾರ್ ಮಾಡ್ಕೊಡ್ಬೇಕಂತ ಕರೆದಿದ್ರು. ನಾವು ಸರಿ ಅಂದ್ಬಿಟ್ಟು ಹೋಗಿದ್ವಿ. ಮದ್ವೆ ಹೆಣ್ಣು ರೂಮ್ಗೆ ಹೋಗಿದ್ವಿ. ಯಾವ ತರ ಡಿಸೈನ್ ಬೇಕು ಎಲ್ಲ ಗೊತ್ತಲ್ಲ ನಿಮ್ಗೆ, ಎಲ್ಲ ತೋರಿಸ್ಬಿಟ್ಟು ಇಂಥದ್ದು ಹಾಕಿ ಇಂಥದ್ದು ಮಾಡಿ ಅಂತ ಹೇಳಿದ್ರು. ಆಮೇಲೆ ಸರಿ ಅವ್ರೇನ್ ಹೇಳಿದ್ರು, ಸರಿ ನಮ್ಗೆ ಇಲ್ಲಿ ಮೇಲ್ಗಡೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹಾವು ಹಾಕ್ಬಿಡಿ ಅಂತ ಹೇಳಿದ್ರು. ಅಂದ್ರೆ ಹಾವು ಹೆಣ್ಣು ಗಂಡು ಸೇರ್ತಾವಲ್ಲ ಆ ತರ ಟ್ಯಾಟೂ ಹಾಕ್ಬಿಡಿ ಉದ್ದಕ್ಕೆ ಕೈ ಮೇಲೆ ಅಂದ್ರು. ಅದೇ ಟ್ಯಾಟೂ ಹಾಕೋ ಇಂಕು. ಆ ಇಂಕು ಅವನೇನ್ ಮಾಡ್ಬಿಟ್ಟಾನೆ, ನಮ್ಮ ಹುಡುಗ ತೆಗೆದ್ಬಿಟ್ಟು ಒಂದು ಬಟ್ಲಲ್ಲಿ ಸೈಡಲ್ಲಿ ಇಟ್ಟವನೆ. ಅದೇನಾಗ್ಬಿಟ್ಟಿದೆ, ಮೇಲ್ಗಡೆ ಯಾವ್ದೋ ಪಲ್ಲಿ ಇತ್ತಂತೆ, ಆ ಪಲ್ಲಿ ಹುಚ್ಚ ಮಾಡ್ಬಿಟ್ಟಿದೆ ಅದ್ರಲ್ಲಿ. ಅವನು ಇಂಕು ಅದಕ್ಕೆ ಫಿಲ್ ಮಾಡೋಣಂತ ಸೈಡ್ಗೆ ಇಟ್ಟವನೆ. ಅದು ಪಲ್ಲಿ ಏನ ಮಾಡ್ಬಿಟ್ಟಿದೆ, ಹುಚ್ಚ ಉಯ್ದ್ಬಿಟ್ಟಿದೆ. ಅದು ನಾವು ನೋಡ್ಕೊಂಡಿಲ್ಲ, ಅದು ಯಾರಿಗೂ ಗೊತ್ತಾಗ್ಲಿಲ್ಲ ಹುಚ್ಚ ಉಯ್ದಿರೋದು. ನಾವೇನ್ ಮಾಡ್ಬಿಟ್ಟಿದೀವಿ, ಮಾಮೂಲಿ ಎಲ್ಲ ಇರ್ತದಲ್ಲ ಅಂದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ಟಿದೀವಿ. ಅದೇನಾಗ್ಬಿಟ್ಟಿದೆ, ಹಾಕಿದ ಮಧ್ಯಾಹ್ನಕ್ಕೆಲ್ಲ ಕೈಯೆಲ್ಲ ಒಂಥರ ಅಲರ್ಜಿ ಆಗ್ಬಿಟ್ಟು ಒಂಥರ ಪಚ್ಚ 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 ಅಂತ ಸ್ಕಿನ್ ಒಂಥರ ಆಗ್ಬಿಟ್ಟಿದೆ. ಮಾಮೂಲಿ ಅದು ಇದು ಇಂಥದಕ್ಕೆ ಉಯ್ದದು ಬಾಯಿಗೆ, ಅದು ಉಯ್ದಿನಲ್ಲಿ ಉಯ್ದದು ಅಂತದ್ರಲ್ಲಿ ಅದು ಟ್ಯಾಟೂ ಇಂಕಲ್ಲಿ ಉಯ್ದ್ಬಿಟ್ಟಿದೆ ಅವತ್ತು. ಆ ಇಂಕೆಲ್ಲ ನಾವೇನ್ ಮಾಡ್ಬಿಟ್ಟಿದೀವಿ, ಉದ್ದಕ್ಕೆ ಹಾಕ್ಬಿಟ್ಟಿದೀವಿ. ಯಾವ್ದೋ ನಾಗರ ಹೌದು, ಅದೇನಾಗ್ಬಿಟ್ಟು ಉದ್ದಕ್ಕೆ ಹಂಗೆ ಕೈಯೆಲ್ಲ ಫುಲ್ ಉದ್ದಕ್ಕೆ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅಣ್ಣ. ಅಯ್ಯೋ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಆಮೇಲೆ ಅವ್ರು ಬಂದು ನಮ್ಮನ್ನ ಹಿಡ್ಕೊಂಡ್ಬಿಟ್ರು. ನನ್ ಮಕ್ಳ ನೀವು ಟ್ಯಾಟೂ ಹಾಕ್ರು ಅಂದ್ರೆ ಏನ್ ಹಾಕಿದ್ದೀರಾ ಕೈಗೆ? ನಮ್ಮ ಹುಡುಗಿಗೆ ನಾಳೆ ಮದುವೆ ಇಟ್ಕೊಂಡಿದೀವಿ ನಾವು, ನೀನ್ ನೋಡಿದ್ರೆ ಕೈನೇ ಹಾಳು ಮಾಡ್ಬಿಟ್ಟಿದ್ಯಲ್ಲೋ, ಇವಾಗ ಹೆಂಗೋ ಮಾಡೋದು ನಾವು ಅಂದ್ಬಿಟ್ಟು ನಮ್ಮ ಮೇಲೆ ಜಗಳಕ್ಕೆ ಬಂದ್ಬಿಟ್ರಣ. ಸರಿ ಏನ್ ಮಾಡಕ್ಕಾಯ್ತದ ಅಣ್ಣ, ಹಂಗ ಆಗ್ಬಿಟ್ರೆ ನಾವೇನ್ ಹೇಳಿದ್ವ ಪಲ್ಲಿಗೆ ಹುಚ್ಚ ಒಯ್ಯಕ್ಕೆ. ಆಮೇಲೆ ಅವ್ರು ಹೋಗ್ಬಿಟ್ಟು ಹಾಸ್ಪಿಟಲ್ ಟೆಸ್ಟ್ ಮಾಡಿಸಿದಾರೆ. ಇದ್ರಲ್ಲಿ ಬಂದ್ಬಿಟ್ಟು ಪಲ್ಲಿ ಹುಚ್ಚ ಬಂದು ಬಿದ್ದಿದೆ, ಅದಕ್ಕೆ ನಿಮ್ ಹುಡುಗಿಗೆ ಈ ತರ ಆಗ್ಬಿಟ್ಟಿದೆ ಅಂತ ಹೇಳಿದಾರೆ. ಅದಕ್ಕೆ ಅವ್ರು ಇದ್ಕೊಂಡು ನನ್ ಮಕ್ಳ ನೀವೆಲ್ಲ ಹಿಂಗ್ ಮಾಡ್ತಿರಲ್ಲ, ನಿಮ್ಮನ್ನೆಲ್ಲ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದು ಇದು ಅಂದ್ಬಿಟ್ಟು ನನ್ ಮೇಲೆ ಇಟ್ಕೊಂಡ್ಬಿಟ್ಟವ್ರಣ. ಅದಕ್ಕೆ ನಾನೇನ್ ಮಾಡ್ಲಿ ಸಾರ್, ಅದು ಪಲ್ಲಿ ಹುಚ್ಚ ಒಯ್ದಿರೋದಕ್ಕೆ. ಇವಾಗ ನೀವ್ ಆಗಿದ್ರೆ ಏನ್ ಹೇಳ್ತಿದ್ರಣ್ಣ? ಪಲ್ಲಿ ಹುಚ್ಚ ಯಾರು ಏನ್ ಮಾಡೋರು? ಏನ್ ಮಾಡೋರು? ನಾವೇನಾರ ಬೇರೆ ಮಿಕ್ಸ್ ಮಾಡಿದವ ಏನು ಇಲ್ಲ ಅಂತ ಮಾತಾಡ್ತಾ ಇದೀನಿ, ಒಪ್ತಾನೆ ಇಲ್ಲ ಅವರು. ಅದಕ್ಕೆ ಅವ್ರೇನಂತ ಇದಾರೆ, ಹೆಂಗಾದ್ರೂ ಮಾಡಿ ನನ್ ಮಗಳು ಕೈ ರೆಡಿ ಮಾಡ್ಕೊಡು, ಇಲ್ಲ ಅಂದ್ರೆ ನನ್ ಮಗನ ನಿನ್ನ ಸಾಯಿಸ್ಬಿಡ್ತೀನಿ, ನಿಮ್ಮ ಕೆಲಸ ದುಡ್ಡು ನಾನು ಇನ್ನೊಂದು ಎಲ್ಲಾರು ನಾನ್ಬಿಟ್ಟು ಎದುರಿಸ್ತವ್ರಣ್ಣ. ಏನ್ ಮಾಡೋದು, ಎಲ್ಲಾರ ಕರ್ಕೋರು ಕಂಬೇಕು ಒಳ್ಳೆ. ನಾವೇನು ಏನ್ ಮಾಡಿದವು ಹೇಳಿದ್ರೆ ಅವ್ರು ಒಪ್ತಾ ಇಲ್ಲ. ಆಮೇಲೆ ನಮಗ್ ಭಯ ಆಗ್ಬಿಡ್ತು. ಅದಕ್ಕೆ ಆಮೇಲೆ ನಮ್ಮ ಫ್ರೆಂಡು ಅಂದ್ರೆ ನಮ್ಮ ಫ್ರೆಂಡ್ ಗೊತ್ತಿರೋ ಡಾಕ್ಟರ್ ಒಬ್ರು ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಕೈ ಕಾಲುಗಳು ಬೇರೆಯವ್ರ ಜೊತೆ ಬೇರೆಯವ್ರು ಫಿಟ್ ಮಾಡ್ತಾರೆ. ಅವ್ರು ಅದರಲ್ಲಿ ಸ್ಪೆಷಲಿಸ್ಟ್ ಅವರು. ಸೊ ಹಂಗಾಗಿ ಅವ್ರೇನ್ ಹೇಳ್ತಿದ್ದಾರೆ, ಸರಿ ಯಾರನ್ನೊಬ್ಬರನ್ನ ಕರ್ಕೊಂಡ್ ಬಂದ್ಬಿಡಿ, ಅವ್ರ ಕೈ ಎತ್ಬಿಟ್ಟು ಈ ಹುಡುಗಿಗೆ ಹಾಕ್ಬಿಡೋಣ, ಇವ್ರ ಕೈ ಬೇಕಾದ್ರೆ ತೆಗೆದ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ನೋಡೋಣ. ಅಂದ್ರೆ ಈಗ ಮದ್ವೆ ಆಗೋ ಸದ್ಯಕ್ಕೆ ಬೇಕಲ್ಲ ಕೈ,
ಕೈ ಹಂಗ ಹಾಕ್ಬೇಕು ಅದು ಎಲ್ಲ ಕಟ್ ಮಾಡ್ಬೇಕು ಅದ ಕೈ ಇಲ್ಲಿ ಕರೆಕ್ಟ್ ಆಗಲ್ಲ ಆಪರೇಷನ್ ಮಾಡ್ತಾರಂತ ಇಲ್ಲಿ ಮೇಲ್ಗಡೆ ಈ ಭುಜ ಹತ್ತಿರ ಆಪರೇಷನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಬಿಚ್ಕೊಂಡ್ಬಿಟ್ಟು ಆ ಹುಡುಗಿ ಅದೇ ತರ ಬಿಚ್ಬಿಟ್ಟು ಕರೆಕ್ಟ್ ಆಗಿ ಫಿಟ್ ಮಾಡ್ತಾರಂತೆ. ಫಿಟ್ ಮಾಡ್ಬಿಟ್ಟು ಮದ್ವೆ ಎಲ್ಲ ಆಗೋದ್ಮೇಲೆ ಆಮೇಲೆ ಇವ್ರ ಕೈ ಇವ್ರ ಹಾಕೊಳ್ಳಿ ಅವ್ರ ಕೈ ಅವ್ರ ಹಾಕೊಳ್ಳಿ ಅಂತ ಹೇಳಿದಾರ. ಅದಕ್ಕೆ ಇವಾಗ ಸಮಸ್ಯೆ ಏನಂದ್ರೆ ಒಂದು ಕೈ ಬೇಕಣ್ಣ ಅರ್ಜೆಂಟ್ ಆಗಿ. ಕೈ ಯಾರು ಕೊಟ್ಟರು? ಕೈ ಇಲ್ದ ಕೈ ಯಾರು ಕೊಟ್ಟರು? ಬೇಕಾದ್ರೆ ನೀವೇ ಕೊಡಿ, ನಿಮ್ಗೆ ಏನಾದ್ರು ದುಡ್ಡು ಕೊಡಿಸ್ತೀನಿ. ಅಯ್ಯೋ ನಾವು ಕೊಡೋಕದ್ದ ಆವಾದ ಗೈಗ ತಿನ್ನೋರು ನಾವು. ಇನ್ಮೇಲೆ ನೀವು ಕಷ್ಟ ಪಡ್ಬೇಡಿ, ನೀವು ಬೇಕಾದ್ರೆ ತಿಂಗಳ ಪಿಂಚನ್ ಬರೋ ತರ ಮಾಡ್ತೀನಿ ಅಣ್ಣ. ನನ್ನ ಮಕ್ಕ ಬಿಟ್ಟಾರ ಮೊದ್ಲ 4 ಜನ ರಾಕ್ಷಸಗಳಿದ್ದಂಗ ಅವ್ರು. ಅವ್ರಿಗೆಲ್ಲ ಏನು ಹೇಳ್ಬೇಡ, ನೀನ್ ಸೈಲೆಂಟ್ ಆಗಿ ನನ್ನ ಜೊತೆ ಬಂದ್ಬಿಡು. ಇವಾಗ ಬಂದ್ಬಿಟ್ಟು ಅದೇ ಕೆಲ್ಸನೇ ಇರೋದು. ನಿನ್ಗೆ ಅಲ್ಲೇ ನಿಜ ಹೇಳಿದ್ರೆ ನೀನ್ ಹತ್ತಲ್ವಲ್ಲ, ಅದಕ್ಕೆ ಹೇಳ್ತಾರ ನಾನೇ ಕೈ ಕೊಡ್ಲಿ ಬಾ ಗುರು. ಓಕೆನಾ ನಿಮ್ಗೆ? ನಡಿ ಬತಕ ಅವ್ರು ಬರ್ತಾರ ಮಕ್ಳು ಮೊದಲೇ. ಮಕ್ಳು ಬರೋದು ಬೇಡ, ಅವ್ರು ಬಂದ್ರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಮಕ್ಳು ಬರ್ದನ ಅದ್ ಹೆಂಗ್ ಕೊಡಕದ್ದು? ದಂಡಲ್ ಮಕ್ಳು ಕೊಡ್ತೀನಿ ನಡಿ. ನೀನ್ ನಾ ಬೇರೆ ಇದ್ದೇನ್ ಮಾಡ್ಬೇಕಾಯ್ತಿಲ್ಲಿ? ಗೆದು ಸಾಯಿ ಆಗದ. ನಾನು ಹೇಳೋದ್ ಕೇಳೋಣ, ಈಗ ಮಕ್ಳಿಗೆಲ್ಲ ಗೊತ್ತಾದ್ರೆ ಆಮೇಲೆ ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಡೋದು ಈ ತರ ಮಾಡ್ತಾರೆ. ಅದೇ ದಂಡಲ್ ನಿಂತ್ಗೆ ದುಡ್ಡು ಇಸ್ಗೆಲಿ ನಡ್ರಿ ತಲೆ ಹಾಕಿರ್ಸ್ತೀನಿ. ನನ್ನ ಮಕ್ಕ ಬಂದು ದುಡ್ಡು ಇಸ್ಗೆ ಸೈನು ಮಾಡ್ಕೊಡ್ತೀನಿ, ಕೈನು ಕೊಡ್ತೀನಿ. ನಾನಾಗ ಎದ್ರಕೋಬೇಕು. ಎಷ್ಟು ಕೊಡ್ಬೇಕು ದುಡ್ಡು ನಿಮ್ಗೆ? ಬರೀ ನಮ್ಮ ಅಕ್ಕ ಮಾತಾಡ್ತಾರ ಬದ್ನು ಅದೇನು ನೋಡು ಕಾರಲ್ಲಿ ಅದ ಕಾರಲ್ಲಿ ಬತ್ತರ ಚಾಕ್ನ ಅಲ್ಲಿಗೆ ಕರ್ಕೊಂಡ್ ಅಲ್ಲಿಗೆ ಬರ್ತೀನಿ. ನಿಮ್ಗೆ ಎಷ್ಟು ಕೊಡ್ಬೇಕು ದುಡ್ಡು ಹೇಳಿ? ದುಡ್ಡು ಅಲ್ಲಿ ಫೋನ್ ಮಾಡ್ತೀನಿ ನಡೀರಿ, ತಲೆ ಹಾಕಿ ಕೆಡ್ಸ್ಕೊಂಡ್ರೆ. ಅವ್ರು ಗೊತ್ತಾಗ್ದಂಗೆ ಕೊಡ್ಬೇಕಣ್ಣ ನೀವು. ಅದಂಗೆ ಗೊತ್ತಾಗ್ದಾನೆ ಕೊಟ್ಬಿಡೋರು. ನಾನ್ ಸೈನ್ ಮಾಡ್ಕೊಡ್ತೀನಿ ಕೈಗ. ಅದೇ ನೀವು ಸೈನ್ ಎಲ್ಲ ಮಾಡ್ಕೊಟ್ಬಿಡಿ ನಮ್ಗೆ. ನಿಮ್ಗೆ ಆಪರೇಷನ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ನಿಮ್ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕ ದಂಡಲ್ಲಿ ಇರ್ಬೇಕು. ಮಕ್ಕ ದಂಡಲ್ಲಿ ಇಲ್ದಾನೆ ಅದ ಹೆಂಗಾದ್ದು ಮಕ್ಳು ದಂಡಲ್ಲಿ ಇರ್ಬೇಕು. ಅವ್ರಿಗೆಲ್ಲ ಹೇಳ್ಬಾರ್ದಣ್ಣ, ಹೇಳಿದ್ರೆ ನಮಗ್ ಸಮಸ್ಯೆ ಆಯ್ತದೆ. ಹಂಗಿಲ್ಲ, ಅದ ಹಂಗ್ ಬಂದದ. ಮಕ್ಕ ಇರ್ಬೇಕು ದಂಡಲ್ಲಿ. ನೀನ್ ಬಾಗ್ರು ನೀನ್ ಎಲ್ಲಾರ ಕರ್ಕೊಂಡ್ ಹೋಯ್ತೀನಿ. ನೀನ್ ಅವ್ರಿಗೆ ಹೇಳ್ಬೇಡ ಅಷ್ಟೇ. ನೀನು ನಮ್ ಪ್ರಾಮಿಸ್ ಮಾಡ ಅವ್ರಿಗೆ ಹೇಳಲ್ಲ ಅಂತ. ಪ್ರಾಮಿಸ್ ಹಾಕಿ ಮಾಡಿ ಈಗ್ಲೇ ಮಾಡ್ತೀನಿ. ಈಗ ಮಾಡ್ಬೇಡ, ಆಮೇಲೆ ಅವ್ರು ಎದ್ರಕೊಂತಾರ. ಯಾಕೆ ಎದ್ರಕೊಂತಾರ? ಅವ್ರಿಗೆಲ್ಲ ಗೊತ್ತಾದ್ರೆ ಸಮಸ್ಯೆ ಆಯ್ತದ ಗುರುವೆ. ನೀನ್ ಅದೇ ನಡ್ಯಾ ಕರ್ಕೊಂಡ್ ನಡ್ಯಾ, ನಾನು ಎಲ್ಲಿಗ್ ಬೇಕಾದ್ರೂ ಬರ್ತೀನಿ ನಡ್ಯಾ. ಅವ್ರಿಗೆ ಸಮಸ್ಯೆ ಆಯ್ತದ ಆಮೇಲೆ ಗೊತ್ತಾಗ್ಬಿಟ್ರ ಅವ್ರಿಗೆ ಬೇಡ. ನೀನ್ ಅದೆಲ್ಗಾರ ಕರ್ಕೊಂಡ ಅವ್ರಿಗೆ ಹೇಳ್ಬಾರ್ದು ಗುರುವೆ. ನೀನು ಹೇಳೋದಲ್ಲ, ಇಲ್ಲಿ ಕೇಳೋ 7 ಗಂಟೆ ನಾನು ಮಕ್ಳಿಗೆ ಹೇಳೋಣ, ಅಂದಿರ್ಗೆ ಹೇಳೋಣ. ಅದಂಗಿದ ಕೈ ಹೆಂಗ್ ಕೊಡೋದು? ಅವ್ರಿಗೆ ಮುರಿದೋದ್ದು ಅಂತ ತಿಳ್ಕೊಂಡ್ ಹಂಗ ಹೇಳ್ಬಿಡಿ ಅಷ್ಟೇ. ಅದಂಗ ಆಗ್ಬಿಡೋದು. ನೀವ್ ಹಂಗ ಹೇಳ್ಬಿಡಿ, ಸರಿ ಹೋಗುತ್ತೆ. ಫೋನ್ ಎಲ್ಲ ಮಾಡ್ಬಿಡಿ. ಫೋನ್ ಎಲ್ಲ ಮಾಡ್ಬೇಡ ಗುರು. ನಿಂತ್ಕೊಳ್ರಿ, ಫೋನ್ ಎಲ್ಲ ಮಾಡ್ಬೇಡ ನಿಂತ್ಕೊಳ್ರಿ. ಯಾರ್ಗೆ ಹೇಳ್ತಿದ್ರೆ? ನಿಮ್ಗೇನೆ. ನನ್ಗೆ ಹೇಳ್ತಿದ್ರೆ ಇದು ಎಷ್ಟನೇ ದಪ್ಪ ಗೊತ್ತಾ? ಇನ್ 4ನೇ ದಪ್ಪ ಕರ್ಕೋಗಿ ನಾನು ಹಿಂಗ್ ಮಾಡಿರೋದು. ನಾನೇನ್ ಎದ್ಗಿದ್ರಕಾದಿಲ್ಲ, ಎದ್ರಕೊಂಡಿಲ್ಲ. ಎಲ್ಗಾರ ಕರ್ಕೊಂಡಿ, ನೀ ಡಾಕ್ಟರ್ ತಕ್ಕೆ ಕರ್ಕೊಂಡಿ. ಮತ್ತೆ ಫೋನ್ ಏನಕ್ ಮಾಡ್ತಾ ಇದೀಯ? ಫೋನ್ ಏನ್ ಮಾಡ್ತದನ ಅಂಡಿರ್ಗ ತಮ್ಮ ಮಕ್ಳಿಗೆ ಹೇಳ. ಅದಂಗೆ ಅವ್ರಿಗೆ ಹೇಳ್ಬೇಡ, ಆಮೇಲೆ ಹೇಳು ಈ ತರ ಕೈ ಮುರಿದೋಯ್ತು ಅಂತ. ಕೈ ಆಕ್ಸಿಡೆಂಟ್ ಅಲ್ಲಿ ಮುರಿದೋಯ್ತು, ಈಗ ಕೂದೋಯ್ತು ಅಂತ ಹೇಳ್ತಾರೆ. ಕರ್ಕೊಂಡ್ ಹಿಂದಕ್ ನಡೆ. ಹಿಂದಕ್ ಬೇಡ ಬಾಕ್ರು ನೀನು. ನೀ ಇಲ್ಲಿ ಯಾವ್ರಿಗೆ ಹೇಳ್ತದೆ? ಇಲ್ಲಿ ಯಾರಿಗೂ ಎದ್ರಕವ್ರಿಲ್ಲ. ನಡೆ. ನೀನ್ ಎದ್ರಕೊಂಡಲ್ಲ, ಗೊತ್ತ ನನಗೆ ಗೊತ್ತ. ಇರ್ರಿ, ಹಂಗೆಲ್ಲ ಮಾಡ್ಬೇಡಿ. ಸುಮ್ಮನೆ ನಿಂತ್ಕೊಳ್ರಿ. ಹಂಗೆಲ್ಲ ಮಾಡ್ಬೇಡಿ, ಸುಮ್ಗೆ ಇರ್ರಿ. ನೀವ್ ಕರ್ಕೊಂಬಿಟ್ಟು ಇದಾಡ್ತಾ ಇದ್ರ ನೀವು. ಕೈ ಬೇಕಣ್ಣ ಮದ್ವೆ ಬೇಕಾದ್ರೆ ಕೈ ನಡಿ ಕೊಡ್ತೀನಿ. ದುಡ್ಡಪ್ಪ ಇನ್ನೊಂದ್ಬಿಟ್ಟು ಮಕ್ಳಿಗೆ ಕರೆಸ್ತೀನಿ. ಎಷ್ಟು ಕೊಡ್ಬೇಕು ದುಡ್ಡು? ಬಂದ್ ಮಾತಾಡ್ತಾರ. ಇಲ್ಲೇ ನಿಲ್ಸ್ಬೇಕಾರೆ ಕಾರ್ ಇಲ್ಲಿ ಅದ. ಸುಮ್ನೆ ಫೋನ್ ಎಲ್ಲ ಮಾಡ್ಬೇಡ. ಹಂಗೆಲ್ಲ ಫೋನ್ ಮಾಡ್ಬಾರ್ದ್ರಿ. ನಿಂತ್ಕೊಳ್ಳ ಕರ್ಕೊಂಡ್ ನಾನು ಅಲ್ಲೇ ಬುಟಿಯ. ಈಗ ನಾನು ಇಲ್ಲೇ ಇದು ಮಾಡಕ್ ಬಿಡ್ತೀನಿ. ಆಮೇಲೆ ನಾನು ಮೊದ್ಲೇ ಉತ್ತಮ ಅಂತ ನಾನು ಸರಿಲ್ಲ. ಆಮೇಲೆ ಇವಾಗ ಏನಾಯ್ತು ಅದು ಕೊಟ್ರೆ ನಿನ್ಗೆ? ನಾನ್ ಕೊಡ್ತೀನಿ. ನನಗೆ ಅಲ್ಲೇ ಇದ್ ಮಾಡ್ಬಿಟ್ಟು ಡಾಕ್ಟರ್ ಬರ್ಸ್ಬಿಟ್ಟದಮ್ಮ. ಏನ್ ಬರ್ಸ್ತೀರಾ? ತಕ ಈಗ ಇಲ್ಲೇ ಕರೆಸ್ತೀನಿ. ಇರೋ ಏನ್ ಬರ್ಸ್ತೀರ್ರಿ? ಫೋನ್ ಎಲ್ಲ ಮಾಡ್ಬೇಡಿ. ಹಂಗೆ ನಿಂತ್ಕೊಳ್ಳ ಸುಮ್ನ. ನನ್ಗೆ ಫೋನ್ ಬಿಪಿ ರೇಜ್ ಮೊದ್ಲೇ ಬಿಪಿ ನನ್ಗ ಬಿಪಿ ರೇಜ್ ಆಗ್ಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ಬಿಪಿ ರೇಜ್ ಆಗ್ಬಾರ್ದು ನಿಮ್ಗೆ. ನಿಂತು ಮತ್ತೆ ನನ್ಗೆ ಸುಮ್ಗೆ ಫೋನ್ ಎಲ್ಲ ಮಾಡ್ಬಾರ್ದು. ಆತರ ನೀ ಅದ್ಯಾರು ಕರ್ಸೆ ಇಲ್ಲ, ಕರ್ಸೆ ಅದ್ಯಾರ? ನೀನ್ ಸುಮ್ಗೆ ಟೆನ್ಷನ್ ತಗೋಬೇಡ. ಈಗ ಅದ ಎಲ್ಲಾನು ಮುರಿದಿಟ್ಬಿಡ್ತಾನೆ. ಆಮೇಲೆ ನಾನು ಮುರಿದು ಬೇಡ ನನ್ ಕೆಲಸ ಕೈ ಮುರಿದು ಕೊಡ್ತಾರ. ಕೈ ಮುರಿದು ಕೊಡಿಸ್ತೀನಿ. ಆಮೇಲೆ ನನ್ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಲ್ಲಿ. ಎಷ್ಟೊತ್ತು ಹೋಗ್ಬೇಕು? ನಾನ್ ಇವಾಗ ಹೋಗ್ಬೇಕಲ್ಲಿ. ಹಬ್ಬ ಒಂದ್ ಅರ್ಧ ಗಂಟೆಲಿ ಮುಗಿಸ್ಕೊಂಡೆ. ನಿನ್ಗಿದು ಬೇಕಿತ್ತ ಮಗನೇ? ಬಾಗುರು, ನೀನು ಟೆನ್ಷನ್ ತಗೋಬೇಡ. ಫೋನ್ ಎಲ್ಲ ಮಾಡ್ಬೇಡ. ಹಂಗೆ ಹಂಗೆಲ್ಲ ಫೋನ್ ಎಲ್ಲ ಮಾಡ್ಬಾರ್ದ್ರಿ. ಹಂಗೆ ಫೋನ್ ಎಲ್ಲ ಮಾಡ್ಬಾರ್ದ್ರಿ. ಹಂಗೆ
Please try after some time. ಇಲ್ಲಿ ಬರ್ಲ ಇಲ್ಲ ಇದ್ರ ತಕ ಏನಂತ ಮೇಟ್ರು ಅದ್ಯಾರ ಕಾರ್ ಕರ್ಕೊಂಡ್ಬಿಡುದು ಅಲ್ಲಿ ಬಾಯ್ಲಿ ಕೈ ಕೊಡುವ ಕೈ ಕೊಡುವ ಒಂದ್ ಲೇಡೀಸ್ಗೆ ಕೈ ಹೊಟ್ಟದ ಕೈ ಕೊಡುವ ಟ್ಯಾಟೋ ಹಾಕ್ಸ್ಬಿಟ್ಟು ಇದ್ ಮಾಡ್ಬಿಡುದ ಕೈ ಕೊಡುವ ಈ ನಾಗರೂಪಾಯಿ ಹುಚ್ಚ ಹೊಡೆದ್ಬಿಡಿ ಅಂತ ಹೇಳೋಣ ಪಲ್ಲಿ ಟ್ಯಾಟೋ ಹಾಕುವಾಗ ಪಲ್ಲಿ ಟ್ಯಾಟೋ ಹಾಕೋವಾಗ ಹುಚ್ಚ ಹೊಯ್ದ್ಬಿಟ್ಟಿದೆ ಪಲ್ಲಿ ಟ್ಯಾಟೋ ಹಾಕೋವಾಗ ಹುಚ್ಚ ಹೊಯ್ದ್ಬಿಟ್ಟಿದೆ ಅಂತ ಹೇಳೋರ್ಗೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಅವ್ರಿಗೆ ನನ್ ಮಗನ್ ಹಲೋ ಅಲ್ಲ ಇವಾಗ ನಾನು ಹೇಳೋದ್ ಕೇಳೋ ಒಂದ್ ನಿಮಿಷ ಇವಾಗ ಫೋನ್ ಎಲ್ಲ ಮಾಡ್ಬೇಡ ಆ ತರ ನನಗ ಬೇಕು ಇರ್ರಿ ಮರ್ಯಾದಿಂದ ಹೇಳ್ತಾರ ನಿನ್ ಆಯ್ತಿರಿ ಮತ್ತೆ ತಿಗ ಮುಚ್ಚ ಕರ್ಕೊಂಡಿ ಮತ್ತೆ ಆಯ್ತು ಕುತ್ಕೋ ಒಂದ್ ನಿಮಿಷ ಈಗ ಎಲ್ಲ ಚೆಚ್ಚಿಟ್ಬಿಡ್ತೀನಿ ನಾನು ಬಿಪಿ ಮೊದಲ ಬಿಪಿ ಮಸಾಮಲ ಬಿಪಿ ರೇಜ್ ಆಗ್ಬೇಡ ಗುರು ಕೆಲಸ ನಿನ್ ಹೇಳ್ತಾರಲ್ಲಿ ನಮ್ ಕೆಲ್ಸಕ್ಕೆ ಬೇರೆ ಇದಾಯ್ತಿ ಅಂತ ಹೇಳ್ತಾರಲ್ಲಿ ಅಲ್ಲ ಫೋನ್ ಕಟ್ ಮಾಡ್ತಾವ ಅವ್ರ ಅದ ಮಾವನ್ ಕರ್ಕೊ ಹೋಗಿದ್ರಲ್ಲ ನಾನು ಯಾಕೆ ಹೆದರ್ಕೊಂಡು ನಾನು ಅದಕ್ಕೆ ಹೇಳ್ತಾವನೆ ವಿಡಿಯೋ ನೋಡಿದೆ ಅಲ್ಲವಾ ಬೇಡ ಅಂತ ಇದ್ ಮಾಡ್ತಾವ್ರ ವಿಡಿಯೋ ಮಾಡೋದಲ್ಲ ಅದೇ ನಾನು ನೋಡ್ಕೊಂಡು ನಾನು ಯಾಕೆ ಹೆದರ್ತೀನಿ ಅವ್ರಿಗೆ ನಾನು ನೋಡ್ಬಿಟ್ಟು ಹತ್ತಿರೋದು ನಾನು ಯಾಕೆ ಹೆದರ್ಕೋಬೇಕು ಇಲ್ಲಿ ಹೋಯ್ತಾವ್ರ ಕರ್ಕೊಂಡು ಅಯ್ಯೋ ದೇವ್ರೆ ಎಲ್ಲ ನೋಡ್ಬಿಟ್ಟು ನಾನು ಕಾತ್ಕೆ ನಿಮ್ಗೆ ಹತ್ತದ್ದು ನಾನೇ ಹೆದರ್ಕಂದೆ ಅಲ್ಲ ಬ್ರದರ್ ನಾನಕ್ಕೆ ನನ್ನ ಕೆಲಸ ಹೋಯ್ತಿಲ್ಲ ಅಂತ ಅದೇ ಇವ್ರು ನಿಮ್ ಡ್ಯಾಡಿನಾ ಹೌದೌದು ಓ ಹೌದಾ ಇವ್ರು ಹಿಂಗಂದ್ರೆ ನಿಮ್ ತಂದೆನಾ ಇವರು ಅಯ್ಯೋ ಈಗ ಒಂದೇ ಫ್ಯಾಮಿಲಿಲೇ ಮಾಡ್ಬಿಟ್ಟಿದ್ವಿ ಹೋಗಿ ಸರಿ ನಮ್ಮ ಮಾವ ಇನ್ನೊಬ್ಬ ಬಂದು ಎಲ್ಲ ಇದ್ ಮಾಡಿ ಅದೇ ಇಲ್ಲಿ ರಿಂಗ್ ರೋಡ್ ಅಲ್ಲಿ ಇದೆ ಬರ್ತೀವಿ ಅಲ್ಲೇ ರಿಟರ್ನ್ ಬರ್ತೀವಿ ವಾಪಸ್ ಇವಾಗ ನಾವು ಚೆನ್ನಾಗಿದ್ದೀವಿ ಬ್ರೋ ಚೆನ್ನಾಗಿದ್ದೀವಿ ನಿಮ್ ಡ್ಯಾಡಿ ಚೆನ್ನಾಗಿದ್ದಾರೆ ಏನ್ ಟೆನ್ಷನ್ ತಗೋಬೇಡಿ ಹೌದಾ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಓಕೆ ನಿಮ್ಮ ತಂದೆಯವ್ರನ್ನೆಲ್ಲ ಕರ್ಕೊಂಡು ಬರ್ತೀವಿ ನಾನು ಎದ್ಗಿದ್ರ ಕೈದಲ್ಲಿ ಎಲ್ಲಾರ ಕರ್ಕೊಂಡೋಗಿ ಆದ್ರೆ ನನ್ ಕೆಲಸ ಹೋಯ್ತಲ್ಲ 1,000 ರೂಪಾಯಿ ದುಡ್ಡು ಹೋಯ್ತ ಸರಿ ಬ್ರದರ್ ಸರಿ ಓಕೆ ನಾನು ನೋಡಿ ಅದಕ್ಕೆ ನೀವು ಕರೆಂಟ್ ಹಚ್ಚದ್ ನಾನೇ ಸ್ಟಾರ್ಟಿಂಗ್ ಟೆನ್ಷನ್ ಆದ್ರಲ್ಲ ಇವರು ಟೆನ್ಷನ್ ಅಲ್ಲಿ ನನ್ನ ಕೆಲಸ ಒಂದು ಹೋಯ್ತಲ್ಲ 1,000 ರೂಪಾಯಿ ಏನಿಲ್ಲ ಇವಾಗ ಅಲ್ಲೇ ಬಿಡ್ತೀನಿ ಏನ್ ಟೆನ್ಷನ್ ತಗೋಬೇಡಿ ಇಲ್ಲಿ ಹೇಳಿ ದಯವಿಟ್ಟು ಗುರುತು ಪರಿಚಯ ಇಲ್ದಿರೋರು ಕಾರಲ್ಲಿ ಹತ್ತಬೇಡಿ ಬಸ್ಸಲ್ಲಿ ಆಟೋದಲ್ಲಿ ಹೋಗಿ ಇಲ್ಲಾಂದ್ರೆ ಈ ತರ ತೊಂದರೆಗಳಾಗುತ್ತೆ ಅಂತ ಇಲ್ಲಿ ಹೇಳಿ ಅಲ್ಲ ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಹೋಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ತಪ್ಪದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ನಿಮ್ಗೇನು ಬೇಜಾರಿಲ್ಲ ತಾನೆ ಬೇಜಾರಿಲ್ಲ ನಾನು